ತಾಳಿ ಕಟ್ಟೋ ವೇಳೆ ಮದುವೆ ನಿರಾಕರಿಸಿದ ವಧು ಅರ್ಧಕ್ಕೆ ನಿಂತು ಹೋಗಿರುವಂತದ್ದು ಮದುವೆ. ಹಾಸನದ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ನಡೆದಿರುವಂತ ಘಟನೆ ಇದು. ತಾಳಿ ಕಟ್ಟುವಂತ ಸಂದರ್ಭದಲ್ಲಿ ಮದುವೆಯನ್ನ ನಿರಾಕರಿಸಿದ್ದಾಳೆ ವಧು. ಅರ್ಧಕ್ಕೆ ನಿಂತು ಹೋಗಿದೆ ಮದುವೆ. ನಂತರ ಬೇರೆ ಹುಡುಗನನ್ನ ಪ್ರೀತಿಸ್ತಾ ಇದ್ದಂತ ವಧು ಆತನ ಜೊತೆನೆ ಹೋಗಿದ್ದಾಳೆ. ಪ್ರೀತಿಸಿದ ಯುವಕನನ್ನೇ ಮದುವೆ ಆಗ್ತೇನೆ ಅಂತ ಪೊಲೀಸರ ಎದುರು ಹೇಳಿರುವಂತದ್ದು. ವಧು ಮತ್ತು ಪ್ರಿಯಕರನನ್ನ ಕರೆದುಕೊಂಡು ಹೋಗಿದ್ದಾರೆ ಪೊಲೀಸರು. ನೋಡಿ, ಆ ಮದುವೆ ತಾಳಿ ಕಟ್ಟೋವರೆಗೂ ಕೂಡ ಸುಮ್ಮನಿದ್ದು ಆಮೇಲೆ ಆಕೆ ಲವ್ ಮಾಡ್ತಾ ಇದ್ದಂಥ ಹುಡುಗನ ಜೊತೆ ಹೋಗಿದ್ದಾಳೆ. ಪೊಲೀಸರು ಬಂದಿದ್ದು ಆ ಸಂದರ್ಭದಲ್ಲಿ ನಾನು ಪ್ರೀತಿ ಮಾಡ್ತಾ ಇದ್ದಂಥ ಹುಡುಗನನ್ನೇ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ದಾಳೆ. ಹಾಸನದಲ್ಲಿ ನಡೆದಿರುವಂಥ ಒಂದು ಘಟನೆ. ಅವ್ರ ಮನೆಯವರೆಲ್ಲ ಕಣ್ಣೀರನ್ನ ಹಾಕಿದ್ದಾರೆ. ಯಾಕೆಂದ್ರೆ ಮದುವೆ ಮಂಟಪದವರೆಗೂ ಬಂದು ತಾಳಿ ಕಟ್ಟುವಂಥ ಸಂದರ್ಭದಲ್ಲಿ ಬ್ರೇಕ್ ಆಗಿರುವಂಥ ಮದುವೆ ಇದು. ಹೇಗಾಗಿರೋಣ ಪಾಪ ಆ ಹುಡುಗಂಗಾಗ್ಲಿ ಅವ್ರ ಮನೆಯವ್ರಿಗಾಗ್ಲಿ. ಯಾಕೆಂದ್ರೆ ಮುಂಚೆನೆ ಹೇಳಿ ಮದುವೆ ನಿರಾಕರಿಸಿದ್ರೆ ಒಂಥರ, ಆದರೆ ತಾಳಿ ಕಟ್ಟುವಂಥ ಸಂದರ್ಭದಲ್ಲಿ ಬೇಡ ಅಂತ ಹೇಳಿ ಮದುವೆ ಕ್ಯಾನ್ಸಲ್ ಆಗಿದೆ. ಪೊಲೀಸರನ್ನ ಕರ್ಕೊಂಬಂದಿದ್ದ, ಇವಳು ಲವ್ವರು ಪೊಲೀಸರನ್ನ ಕರ್ಕೊಂಬಂದಿದ್ದ. ಆ ಪೊಲೀಸರು ಕೇಳಿದಾರಲ್ಲಿ ಮದುವೆ ಆಗ್ತೀಯನಮ್ಮ ಏನು ಎತ್ತ ಅಂತ. ಅದಾದ್ಮೇಲೆ ಇಲ್ಲ, ನಾನು ಲವ್ವರ್ನೇ ನಾನು ಮದುವೆ ಆಗ್ತೀನಿ ಅಂತ ಹೇಳಿದಾಳೆ. ಸೊ ಆ ಪ್ರಿಯಕರನಿಗೂ ಕೂಡ ರಕ್ಷಣೆ ಕೊಟ್ಕೊಂಡು ಪೊಲೀಸರು ಕರ್ಕೊಂಬಂದಿದ್ದಾರೆ. ಅದಾದ್ಮೇಲೆ ಮದುವೆ ಮಂಟಪದಲ್ಲಿ ನೀರವ ಮೌನ, ಅವ್ರ ಕುಟುಂಬದವರೆಲ್ಲ ಕಣ್ಣೀರನ್ನ ಹಾಕಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಕೃಷ್ಣಮೂರ್ತಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣಮೂರ್ತಿ, ಏನು ಅಪ್ಡೇಟ್ ಸಿಗ್ತಾ ಇದೆ, ಏನಾಗಿದ್ದು ಅಲ್ಲಿ? ಪೃಥ್ವಿ, ಹಾಸನದ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಬೆಳ್ಳಂಬೆಳಗ್ಗೆ ಒಂದು ಪ್ರಹಸನ ನಡೆದಿರ್ತಕ್ಕಂಥದ್ದು. ಮದುವೆ ಇನ್ನೇನು ಕೆಲ ತಾಸು ಮುಗ್ದೋಗಿದ್ರೆ ಈ ಮದುವೆ ಕೂಡ ಮುಗ್ದೋಗಿರ್ತಿತ್ತು. ಆದ್ರೆ ಬೂನಹಳ್ಳಿ ಮೂಲದ ಯುವತಿ ಮತ್ತು ಆಲೂರು ತಾಲೂಕಿನ ತಿಮ್ಮನಹಳ್ಳಿ ಮೂಲದ ವೇಣುಗೋಪಾಲ್ ಎಂಬ ಯುವಕನ ನಡುವೆ ನಿಶ್ಚಯ ಆಗಿದ್ದಂತಹ ಮದುವೆ ಇವತ್ತು ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ನಡೀತಾ ಇತ್ತು. ಆದ್ರೆ ಯುವತಿ ಈ ಒಂದು ಮದುವೆಯನ್ನು ನಿರಾಕರಿಸಿದ ಸಂದರ್ಭದಲ್ಲಿ ಆಕೆ ಮೊದಲಿನಲ್ಲೂ ಕೂಡ ತನ್ನ ಪೋಷಕರಿಗೆ ಹೇಳ್ಕೊಂಡಿಲ್ಲ ಎಂಬ ಮಾಹಿತಿ ಈಗ ನಮಗೆ ಬಹಿರಂಗ ಆಗ್ತಿರ್ತಕ್ಕಂಥದ್ದು. ಆದ್ರೆ ಇನ್ನೇನು ತಾಳಿ ಕಟ್ಟುವಂತ ಇನ್ನೇನು ಕೆಲ ನಿಮಿಷಗಳು ಕೂಡ ಕಳೆದಿರಬೇಕಾಗಿ ಈ ಮದುವೆ ಮುಗ್ದೋಗ್ತಿತ್ತು. ಆದ್ರೆ ಇನ್ನೇನು ಕೆಲವು ನಿಮಿಷಗಳ ಹೊತ್ತಿನಕ್ಕಿಂತ ಮುಂಚಿತವಾಗಿ ಆಕೆ ತಾಳಿ ಕಟ್ಟುವ ಸಂದರ್ಭಕ್ಕೆ ವಧು ವರನಿಗೆ ನನಗೆ ಈ ಮದುವೆ ಇಷ್ಟ ಇಲ್ಲ ಎಂಬಂತ ಮಾಹಿತಿಯನ್ನ ಕೂಡ ರವಾನೆ ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ಎಷ್ಟೇ ಅವರ ಮನೆಯವರು ಪೋಷಕರು ಎಲ್ಲರೂ ಕೂಡ ಸೇರ್ಕೊಂಡು ಸಮಾಧಾನ ಮಾಡಿ ಅವರನ್ನ ಮನವೊಲಿಸಲಿಕ್ಕೆ ಪ್ರಯತ್ನ ಪಟ್ಟು ಕೂಡ ಯುವತಿ ಒಪ್ಪಿಲ್ಲ. ಆದ್ರೆ ಪೊಲೀಸರನ್ನ ಮಧ್ಯಪ್ರವೇಶ ಮಾಡ್ಕೊಂಡ ನಂತರದಲ್ಲಿ ಪೊಲೀಸರು ಆಕೆಯನ್ನ ವಿಚಾರಣೆಯನ್ನ ಕೂಡ ಒಳಪಡಿಸಿದ್ರು. ನೀನು ಯಾರ ಜೊತೆ ಮದುವೆ ಆಗ್ತಿ ಎಂಬಂತ ವಿಚಾರವನ್ನು ಕೂಡ ಕೇಳಿದಾಗ ಆಕೆ ನಾನೇನು ಪ್ರೀತಿಯನ್ನ ಮಾಡಿದ್ರೆ ಪ್ರಿಯಕರನ ಜೊತೆ ನಾನು ಮದುವೆ ಆಗ್ಲಿಕ್ಕೆ ಇಷ್ಟಪಡ್ತೀನಿ, ಆದ್ರೆ ಈ ಮದುವೆ ನನ್ಗೆ ಇಷ್ಟ ಇಲ್ಲ ಎಂಬಂತ ಮಾಹಿತಿನ ಪೊಲೀಸರು ಕೂಡ ಹೇಳಿದಾಳೆ. ಈ ಹಿನ್ನೆಲೆಯಲ್ಲಿ ಮದುವೆ ಮಾಡ್ಲಿಕ್ಕೂ ಮುಂಚೆ ಅವ್ರ ಪೋಷಕರಿಗೆ ಏನ್ ಗೊತ್ತಿರ್ಲಿಲ್ವಂತ? ಇದೇನಾದ್ರೂ ಬಲವಂತದ ಮದುವೆಯನ್ನ ಮಾಡ್ಲಾಗ್ತಾ ಇತ್ತಾ? ಆ ಹುಡುಗನ ಮನೆಯವರಿಗೆ ಮುಂಚೆ ಏನಾದ್ರೂ ಹೇಳಿದ್ರಂತ, ಅಥವಾ ಮದುವೆ ಮಂಟಪಕ್ಕೆ ಬಂದಾದ್ಮೇಲೆ ಆ ಹುಡುಗನ ಮನೆಯವ್ರಿಗೆ ಗೊತ್ತಾಗಿದ್ದಂತ? ನಮ್ಗೆ ಸಿಗ್ತಿರ್ತಕ್ಕಂಥ ಮಾಹಿತಿ ಪ್ರಕಾರವಾಗಿ ಈ ಮುಂಚೆನೆ ಹುಡುಗಿಯ ಮನೆಯವರಿಗೆ ಈ ವಿಚಾರ ಗೊತ್ತಿತ್ತು ಎಂಬಂತ ಮಾಹಿತಿ ಸಿಗ್ತಾ ಇದೆ. ಆದ್ರೆ ಆ ಸಂದರ್ಭಕ್ಕೆ ಆ ಹುಡುಗಿಯನ್ನ ಮನವೊಲಿಸಿ ಮದುವೆಗೆ ಒಪ್ಪಿಸಲಾಗಿತ್ತು. ನಂತರದಲ್ಲಿ ಮದುವೆ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಆದ್ರೂ ಕೂಡ ಆ ಯುವತಿಯನ್ನ ಮನವೊಲಿಸಲಾಗಿತ್ತು. ಆದ್ರೆ ಮದುವೆ ಮಂಟಪಕ್ಕೆ ಬಂದ ನಂತರದಲ್ಲಿ ಆ ಹುಡುಗಿ ಮನಸ್ಸನ್ನ ಪರಿವರ್ತನೆ ಮಾಡ್ಕೊಂಡಿದ್ದಲ್ಲ, ಏನ್ ಪ್ರೀತಿಯನ್ನ ಮಾಡ್ತಿದ್ದ ಯುವಕನ ಜೊತೆ ಮತ್ತೆ ಮದುವೆ ಆಗ್ಬೇಕು ಎಂಬ ನಿಟ್ಟಿನಲ್ಲಿ ಆಕೆ ನಿಶ್ಚಯ ಮಾಡ್ಕೊಂಡಿದ್ರಿಂದ ತಾಳಿ ಕಟ್ಟುವ ಸಂದರ್ಭಕ್ಕೆ ಆಕೆ ಮದುವೆಯನ್ನು ನಿರಾಕರಣೆ ಮಾಡಿದ್ರು. ಈಗ ಪೊಲೀಸರ ಮಧ್ಯಪ್ರವೇಶದಿಂದ ಆಕೆಯನ್ನು ಕೂಡ ಠಾಣೆಗೆ ಕರ್ಕೊಂಡು ಹೋಗಲಾಗಿದೆ. ಏನು ಹಿಂದೆ ಯಾವ ಯುವಕನನ್ನ ಪ್ರೀತಿ ಮಾಡ್ತಿದ್ದು ಆ ಯುವತಿ ಆ ಯುವಕನನ್ನು ಕೂಡ ಈಗ ಪೊಲೀಸ್ ಠಾಣೆಗೆ ಕಳಿಸುವಂತ ಪ್ರಯತ್ನವನ್ನ ಹಾಸನ ಪೊಲೀಸರು ಮಾಡ್ತಿದ್ದಾರೆ. ಈಗ ಯಾವೆಲ್ಲ ರೀತಿಯಲ್ಲಿ ವಧುವಿನ ಮನೆಯವರು ಮತ್ತು ವರನ ಮನೆಯವರು ಇಬ್ರು ಕೂಡ ಈಗ ಪೊಲೀಸ್ ಠಾಣೆಯಲ್ಲಿ ಇದ್ದು ಯಾವ ರೀತಿ ಈ ಒಂದು ಪ್ರಸಂಗವನ್ನ ಅಂತ್ಯ ಮಾಡ್ತಾರೆ ಹಾಸನ ಪೊಲೀಸರು, ಯುವಕರನ್ನ ಕರೆಸಿ ಆತನಿಗೆ ಮದುವೆಯನ್ನ ಮಾಡ್ಕೊಡ್ತಾರ ಅಥವಾ ಇನ್ಯಾವ ರೀತಿಯಾಗಿ ಮುಂದಿನ ಹೆಜ್ಜೆನ ಇಡ್ತಾರೆ ಎಂಬುದನ್ನು ನಾವೇ ಕಾದು ನೋಡ್ಬೇಕಾಗಿತ್ತು. ಮದುವೆನೇ ಮುರಿದು ಬಂದು ಆಕೆ ಆತನ ಜೊತೆ ಬಂದ ಮೇಲೆ ಅವ್ರ ಮಾನ ಮರ್ಯಾದೆ ಎಲ್ಲ ತೆಗ್ದಂಗೆ ಆಗಿರುತ್ತೆ ಪಾಪ. ನೆಂಟ್ರಿಸ್ಟ್ರು ಅವ್ರ ಊರವ್ರ ಮುಂದೆ ಎಲ್ಲ ಆ ಹುಡುಗನಿಗೆ ಏನ್ ಸಮಾಧಾನ ಮಾಡಿದ್ರಂತೆ? ಆ ಹುಡುಗ ಏನಾದ್ರು ಅಂದ್ರೆ ಆ ಹುಡುಗನ ಮನೆಯವ್ರು ಏನಾದ್ರು ಜಗಳ ಆಯ್ತಂತ ಆಮೇಲೆ? ಖಂಡಿತ ಪ್ರತಿ ಇಲ್ಲಿ ಇನ್ನೂ ಕೂಡ ಈಗಿನವರೆಗೂ ಕೂಡ ಹಾಸನದ ಕಲ್ಯಾಣ ಮಂಟಪದಲ್ಲಿ 100 ಜನ ಕಲ್ಯಾಣ ಮಂಟಪದಲ್ಲಿ ಇದ್ದಾರೆ. ಸ್ವಲ್ಪ ಗೊಂದಲದ ವಾತಾವರಣ ಕೂಡ ಇಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ನಾವೇ ಕಾಣ್ತೀವಿ. ಏನು ಮದುವೆಗಿಂತ ಮುಂಚಿತವಾಗಿ ಈ ವಿಚಾರವನ್ನ ವರನ ಮನೆಗೆ ಹೇಳಿದ್ರೆ ಆ ವರನ ಮನೆಯವರು ಕೂಡ ಈ ಮದುವೆಗೆ ಒಪ್ಕೊಳ್ತಿರ್ಲಿಲ್ಲ. ಏನಾದ್ರೂ ಒಂದು ಬೇರೆ ವ್ಯವಸ್ಥೆನ ಕೂಡ ಮಾಡ್ಕೊಳ್ತಿದ್ರು. ಮದುವೆಯನ್ನ ಈ ಹಂತದಲ್ಲಿ ಮುರುಗುಳುವಂತ ಮದುವೆಯನ್ನ ಮುಂಚಿತವಾಗಿ ವಿಚಾರ ಗೊತ್ತಿದ್ರೆ ಕಲ್ಯಾಣ ಮಂಟಪಕ್ಕೆ ಬರೋದನ್ನ ನಿಲ್ಲಿಸಿ ಮುಂಚಿತವಾಗಿ ಮಾತುಕತೆ ನಡೆಸಿ ಮದುವೆಯನ್ನ
ಮುರಿದು ಬೀಳುವಂತೆ ಮಾಡಬಹುದಾಗಿತ್ತು. ಆದ್ರೆ ಇದೀಗ ಈ ಒಂದು ಕಲ್ಯಾಣ ಮಂಟಪಕ್ಕೆ ಬಂದು ತಾಳಿ ಕಟ್ಟುವ ಸಂದರ್ಭಕ್ಕೆ ಈ ರೀತಿಯ ಘಟನೆ ನಡೆದಿರೋದ್ರಿಂದ ಅವ್ರಿಗೂ ಕೂಡ ಮಾನ ಮರ್ಯಾದೆ ಪ್ರಶ್ನೆ. ಇದು ಒಳ್ಳೆ ಫಿಲಮ್ ಅಲ್ಲಿ ನೋಡ್ದಂಗಿದೆ ಕೃಷ್ಣಮೂರ್ತಿ, ಸೇಮ್ ಫಿಲಂ ಸೀನ್ಗಳೇ ಇವೆಲ್ಲವೂ ಕೂಡ. ಯಾಕಂದ್ರೆ ತಾಳಿ ಕಟ್ಟು ಇನ್ನೇನ್ ಕೆಲವೇ ಕ್ಷಣಗಳಲ್ಲಿ ಪೊಲೀಸರನ್ನ ಕರ್ಕೊಂಬಂದು ಲವ್ವರು ಆಕೆ ನನ್ನನ್ನು ಮದುವೆ ಆಗ್ತಾಳೆ ಅಂತೆಲ್ಲ ಹೇಳ್ಬಿಟ್ಟು ಬ್ರೇಕ್ ಮಾಡಿರುವಂತ ಒಂದು ಮದುವೆ. ಅದಕ್ಕೆ ಅಟ್ಲೀಸ್ಟ್ ಹಿಂದಿನ ದಿನ ಅದನ್ನು ಅಟ್ಲೀಸ್ಟ್ ಹೇಳಿದಿದ್ರೆ ಆ ಹುಡುಗನಿಗೆ ಯಾವ್ದಾದ್ರು ಹುಡುಗಿ ಅರೇಂಜು ಅಥವಾ ಈ ಹುಡುಗಿಗೆ ಆ ಪ್ರಿಯಕರನ ಜೊತೆನೆ ಮದುವೆ ಮಾಡಿಸುವಂತ ಕೆಲಸವನ್ನು ಏನಾದ್ರೂ ಮಾಡಬಹುದಿತ್ತೇನೋ. ಹಂಗಿದ್ರು ಕೂಡ ಅಕಸ್ಮಾತ್ ಒಂದೊಂದು ಕಡೆ ಡೌಟ್ ಕಾಣಿಸೋದು ಅಂದ್ರೆ ಈ ಕಡೆ ಕ್ಷಣದವರೆಗೂ ಕೂಡ ಅವರ ಮನೆಯವರು ಆ ಹುಡುಗಿಯನ್ನ ಬಲವಂತವಾಗಿ ಮದುವೆ ಮಾಡಿಸುವಂತ ಪ್ರಯತ್ನ ಪಟ್ಟಿದ್ದಾರೇನೋ ಅನ್ನುವಂತ ಅನುಮಾನ ಕಾಡುತ್ತೆ. ಸತ್ಯ ಪೃಥ್ವಿ, ಯಾವುದೇ ಮದುವೆ ಆಗಿದ್ರು ಕೂಡ ಪೋಷಕರು ಈ ವಿಚಾರದಲ್ಲಿ ಎಚ್ಚೆತ್ಕೊಳ್ಬೇಕಾಗಿರ್ತಕ್ಕಂಥದ್ದು ಕೂಡ ನಾವು ಗಮನಿಸಬೇಕಾಗಿರ್ತಕ್ಕಂಥ. ಯಾಕಂತ ಹೇಳಿದ್ರೆ ಮದುವೆ ಮುಂಚಿತವಾಗಿ ಯಾರಾದ್ರೂ ಯುವತಿಯವರು ಪ್ರೀತಿಯನ್ನ ಮಾಡಿದ್ರೆ ಆ ಯುವಕ ಮತ್ತು ಯುವತಿಯನ್ನ ಮನವೊಲಿಸುವಂತ ಕೆಲಸವನ್ನ ಪೋಷಕರು ಮಾಡ್ತಾರೆ. ಆದ್ರೆ ಮದುವೆ ಮಂಟಪಕ್ಕೆ ಬಂದು ಆಕೆ ಮದುವೆಯನ್ನ ಒಲ್ಲದ ಮನಸ್ಸಿಂದ ಮದುವೆ ಮಂಟಪಕ್ಕೆ ಬಂದ್ರು ಕೂಡ ಆಕೆ ಆ ಮದುವೆ ಇಷ್ಟ ಇಲ್ಲ ಅಂತ ಪೋಷಕರಿಗೆ ಹೇಳಿದ್ರು ಕೂಡ ಈ ರೀತಿಯಾದಂತ ಮನವೊಲಿಸುವಂತ ಪ್ರಯತ್ನವನ್ನ ಯಾರು ಕೂಡ ಮಾಡಬಾರ್ದು. ಇದು ಒಂದು ಉದಾಹರಣೆಯಾಗಿ ಮುಂದೆ ಆಗ್ಬೇಕಾಗಿರ್ತಕ್ಕಂಥದ್ದು. ಮದುವೆ ಮಂಟಪಕ್ಕೆ ಬರೋಕ್ಕಿಂತ ಮುಂಚಿತವಾಗಿ ಎಲ್ಲರೂ ಕೂಡ ಪೋಷಕರು ಏನಾದ್ರೂ ಎಚ್ಚೆತ್ಕೊಂಡಿದ್ದೆ ಆದ್ರೆ ಈ ರೀತಿಯ ಘಟನೆಗಳನ್ನು ತಪ್ಪಿಸಬಹುದು. ಆದ್ರೆ ಈ ಯುವತಿ ಕಡಾಖಂಡಿತವಾಗಿ ಮದುವೆ ಬೇಡ, ನನ್ಗೆ ಪ್ರೀತಿ ಮಾಡಿದಂತ ಯುವಕನ ಜೊತೆ ನಾನು ಮದುವೆ ಆಗ್ತೇನೆ ಎಂಬಂತ ವಿಚಾರವನ್ನು ಕೂಡ ಪ್ರಸ್ತಾಪವನ್ನು ಅವರ ಪೋಷಕರ ಜೊತೆ ಮಾಡಿದ್ರು ಕೂಡ ಮತ್ತೆ ಮನವೊಲಿಸುವಂತ ಪ್ರಯತ್ನವನ್ನ ಪೋಷಕರು ಮಾಡ್ತಿರೋದ್ರಿಂದ ಯುವತಿ ಮತ್ತೆ ಯುವಕ ಇವರಿಬ್ರು ಕೂಡ ದೃಢ ನಿರ್ಧಾರಕ್ಕೆ ಬಂದು ನಾವು ಮದುವೆ ಆಗ್ಲೇಬೇಕು ಅನ್ನೋ ನಿಶ್ಚಯನ ಮಾಡ್ಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ಮದುವೆ ಮಂಟಪಕ್ಕೆ ಬಂದು ತಾಳಿ ಕಟ್ಟುವ ಸಂದರ್ಭದಲ್ಲಿ ಆ ಯುವತಿ ಏನು ಧೈರ್ಯವಾಗಿ ಪೋಷಕರು ಕೂಡ ವಿಚಾರವನ್ನ ತಿಳಿಸಿದಾಳೆ. ಈ ಸಂದರ್ಭಕ್ಕೆ ಮದುವೆ ನಿಂತುಹೋಗಿದೆ. ಆದ್ರೆ ಮುಂಚಿತವಾಗಿ ಈ ರೀತಿಯ ಘಟನೆಗಳಲ್ಲಿ ಮುಂಚಿತವಾಗಿ ಏನು ಪೋಷಕರ ಮನೆಯವರಾಗಿರ್ಬೋದು ಮತ್ತು ಏನು ಹುಡುಗನ ಮನೆಯವರು ಈ ವಿಚಾರ ಗೊತ್ತಿದ್ದೇ ಆಗಿದ್ರಲ್ಲಿ ಈ ಒಂದು ಮದುವೆನ ಮುಂಚಿತವಾಗಿ ನಿಶ್ಚಿತವನ್ನ ಕಡಿದುಕೊಂಡು ಯಾವ ಹುಡುಗನ ಜೊತೆ ಯುವತಿ ಪ್ರೀತಿಯನ್ನ ಮಾಡಿದ್ರು ಆ ಹುಡುಗನ ಜೊತೆ ಮದುವೆನ ಮಾಡುವಂತ ಪ್ರಯತ್ನವನ್ನ ಮಾಡಬಹುದಾಗಿತ್ತು. ಕೃಷ್ಣಮೂರ್ತಿ, ಆ ಹುಡುಗಿಯ ಪೋಷಕರು ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿದಾರಾ? ಅಲ್ಲೂ ಕೂಡ ಇನ್ನೂ ಕೂಡ ಕನ್ವಿನ್ಸ್ ಮಾಡುವಂತ ಕೆಲಸ ಆಗ್ತಾ ಇದೆಯಾ? ಹೌದು ಪೃಥ್ವಿ, ಹಾಸನದ ಮಹಿಳಾ ಪೊಲೀಸ್ ಠಾಣೆಗೆ ಯುವತಿಯನ್ನ ಕೂಡ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿಗೆ ಯುವಕನ ಏನು ಮದುವೆ ನಿಶ್ಚಯ ಆಗಿದ್ದಂತ ವರ ಮತ್ತು ವಧುವಿನ ಇಬ್ರು ಕಡೆಯ ಪೋಷಕರು ಮತ್ತು ಕುಟುಂಬ ವರ್ಗದವರನ್ನು ಕೂಡ ಅಲ್ಲಿ ಸೇರಿಸಿ ಏನು ಯಾವೆಲ್ಲ ರೀತಿಯಲ್ಲಿ ಮದುವೆ ನಿಶ್ಚಯ ಆಯ್ತು ಮತ್ತೆ ಮುಂಚಿತವಾಗಿ ಹುಡುಗಿಯ ಮನೆಯ ಪೋಷಕರಿಗೆ ಈ ವಿಚಾರವನ್ನು ತಿಳಿಸಿದ್ದ ಮತ್ತು ಹುಡುಗಿ ಯಾವ ಹುಡುಗನ ಪ್ರೀತಿಯನ್ನ ಮಾಡಿದ್ರು ಎಲ್ಲ ವಿಚಾರವನ್ನ ಕೂಲಂಕಷವಾಗಿ ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಈ ಹುಡುಗಿ ಮೇಜರ್ ಆಗಿರೋದ್ರಿಂದ ಹುಡುಗಿಯ ಹೇಳಿಕೆ ಈಗ ನಿರ್ಧಾರ ಆಗುತ್ತೆ. ಯಾಕೆಂತ ಹೇಳಿದ್ರೆ 18 ವರ್ಷ ತುಂಬಿದ ನಂತರದಲ್ಲಿ ಆ ಹುಡುಗಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಆ ಹುಡುಗನ ಜೊತೆ ಮದುವೆ ಆಗ್ಲಿಕ್ಕೆ ಅವಳಿಗೆ ಅವಕಾಶ ಇದೆ. ಅದರಿಂದ ಇಷ್ಟು ದೊಡ್ಡ ಮಟ್ಟಕ್ಕೆ ಬಂದು ಮದುವೆಯನ್ನೇ ತಾಳಿ ಕಟ್ಟುವ ಹಂತಕ್ಕೆ ಬಂದ ಸಂದರ್ಭದಲ್ಲಿ ಮದುವೆನ ಮುರಿದಿರ್ತಕ್ಕಂಥ ಯುವತಿ ಪೊಲೀಸ್ ಠಾಣೆಯಲ್ಲೂ ಕೂಡ ಇದೇ ನಿರ್ಧಾರವನ್ನು ತೆಗೆದುಕೊಳ್ತಾಳೆ ಎಂಬಂತಹ ವಿಶ್ವಾಸ ಅಲ್ಲಿರ್ತಕ್ಕಂಥ ಎಲ್ಲರನ್ನೂ ಕೂಡ ಈಗ ಮೂಡಿರ್ತಕ್ಕಂಥದ್ದು. ಪೊಲೀಸರ ಮುಂದೆ ಕೂಡ ನಾನು ಪ್ರೀತಿ ಮಾಡಿರ್ತಕ್ಕಂಥ ಯುವಕನನ್ನೇ ಮದುವೆ ಆಗ್ತೇನೆ ಎಂಬಂತ ಹೇಳಿಕೆಯನ್ನ ಏನಾದ್ರು ಕೊಟ್ಟಿದ್ದೆ ಆದ್ರೆ ಆ ಹುಡುಗನ ಜೊತೆ ಪೊಲೀಸರ ನಿಂತು ಮದುವೆ ಮಾಡಿಸುವಂತ ಸಂದರ್ಭ ಈಗ ಎದುರಾಗುವಂತ ಸಾಧ್ಯತೆಗಳು ಹಿನ್ನೆಲೆಯಲ್ಲಿ ಅವರಿಬ್ಬರ ಒಪ್ಪಿಗೆ ಮೇಲೆ ಮದುವೆಯನ್ನ ಮಾಡಿಸುವಂತ ಕೆಲಸ ಕೂಡ ಆದ್ರೂ ಆಗ್ಬೋದು. ನೋಡೋಣ ಏನೇನು ಆಗುತ್ತೆ ಈ ಸಂದರ್ಭದಲ್ಲಿ, ಪೋಷಕರು ಏನೇನು ಮಾಡ್ತಾರೆ ಅಂತ. ಧನ್ಯವಾದ ಕೃಷ್ಣಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಬೇಡ, ನನಗೆ ಇಷ್ಟ ಆಗ್ತಿಲ್ಲ, ಭಯ ಆಗ್ತಿದೆ. ನಾನು ಒಂದು 5 ನಿಮಿಷ ಮತ್ತೆ ಹುಡುಗಿ ರೂಮಿಗೆ ಹೋದ್ರು, ಮಾತಾಡಿದ್ರು ಹುಡುಗಿಗೆ ಫೋನ್ ಬಂದಾಗ ಮಾತಾಡೋಕ್ಕೆ ನಂಗೆ ಭಯ ಆಗ್ತದೆ. ನನಗೆ ಹೋಗ್ಬಿಟ್ಟು ಫೋನಲ್ಲಿ ಹುಡುಗಿ ಮಾತಾಡಿದ್ರೆ ಮದುವೆ ಬೇಡ, ನಂಗೆ ಬೇಡ, ಭಯ ಆಗ್ತಿದೆ, ನಮ್ಮ ಅಪ್ಪ ಅಮ್ಮ ಬಿಟ್ಟು ಹೋಗಲ್ಲ ಅಂತ ಹುಡುಗಿ ನೋಡ್ತಾ ಇನ್ನೇನು ತಾಳಿ ಕಟ್ಬೇಕು ಅಷ್ಟು. ಇವಾಗೇನೋ ಬೇರೆ ಹುಡುಗನ ಇಷ್ಟಪಟ್ಟಿದ್ದಾರೆ ಅಂತ. ಹುಡುಗ ಬೇರೆ ಕ್ಯಾಸ್ಟ್